ನಮಸ್ತೆ, ನಾನು ರವಿ ಹಂಜ್. ಈ ದಿನದ ವಿಷಯ ಕಲಬುರ್ಗಿಯವರ ಕಮಂಗಿತನಗಳು ಅಂತ. ಈ ಬಗ್ಗೆ ಇದಕ್ಕೆ ಸ್ಪಷ್ಟವಾಗಿ ನಾನು ಇದನ್ನು ಕಮಂಗಿತನ ಅಂತ ಯಾಕೆ ಹೇಳ್ತೇನೆ ಅಂದರೆ, ಇವರ ಒಂದು ಸಂಶೋಧನೆ ಅತ್ಯಂತ ಕಮಂಗಿತನದ್ದು ಅಂತ ಇತಿಹಾಸದಲ್ಲಿ ಸಾಬೀತಾಗಿದೆ. ಹಾಗಾಗಿ ಅವರ ಸಂಶೋಧನೆಯ ಒಂದು ಕಮಂಗಿತನವನ್ನು ಮತ್ತು ಪುರಾವೆ ಸಮೇತ ಈಗ ಅವಲೋಕಿಸೋಣ. ಶಟಸ್ಥಲ ಸಿದ್ಧಾಂತದ ಪ್ರತಿಪಾದಕನಾದ ಚನ್ನಬಸವಣ್ಣನ ಹುಟ್ಟಿನ ಬಗ್ಗೆ ಪ್ರೊಫೆಸರ್ ಎಂ ಕಲಬುರ್ಗಿಯವರು ಸಂಶೋಧನೆಯನ್ನು ನಡೆಸಿ, ಒಂದು ಅಮೋಘ ಸಂಶೋಧನೆಯನ್ನು ನಡೆಸಿ, ಚನ್ನಬಸವಣ್ಣನು ಬಸವಣ್ಣನವರ ಸೋದರಿ ಅಕ್ಕನಾಗಮ್ಮ ಮತ್ತು ಡೋಹರ ಕಕ್ಕಯ್ಯನಿಗೆ ಹುಟ್ಟಿದವನು ಅಂತ ಒಬ್ಬ ವಿರಕ್ತ ಪೀಠಾಧಿಪತಿಗಳಿಗೆ ತಿಳಿಸಿಬಿಟ್ಟಿದ್ರು. ಆ ವಿರಕ್ತರು ಏನು ಮಾಡಿದರು ಅಂದರೆ, ಹಾಗಿದ್ರೆ ಈ ವಿಚಾರ ಯಾಕೆ ಎಲ್ಲಿಯೂ ದಾಖಲಿಸಿಲ್ಲ ಅಂತ ಕೇಳಿದಾಗ ಕಲಬುರ್ಗಿಯವರು ಕೆಳಜಾತಿ ಕಕ್ಕಾಯನ್ನ ಅಕ್ಕಮಾದೇವಿ ಅಕ್ಕನಾಗಮ್ಮ ಮದುವೆ ಆಗಿದ್ರಿ ಬುದ್ಧಿ, ಅದು ಅವಮಾನಕರ ಅಂತಂದು ಮುಚ್ಚಿಟ್ಟಾರ್ರಿ ಅಂತಂದು ಕಲಬುರ್ಗಿಯವರು ಒಂದು ರೋಚಕ ಸಂಶೋಧನೆಯನ್ನು ಠಕ್ ಅಂತ ವಿರಕ್ತರಿಗೆ ಬಿಟ್ಟರು. ಅದಕ್ಕೆ ಆಧಾರ ಏನು ಅಂತ ಅವರು ನಮ್ಮ ವಿರಕ್ತರಿದ್ರಲ್ಲ, ಸರ ಅದಕ್ಕೆ ಆಧಾರ ಏನ್ರಿ ಏನ್ರಿ ಅಂತ ಕೇಳಿದರು. ಅದಕ್ಕೆ ಅವರು ಹೇಳಿದ್ದೇನಪ್ಪ ಅಂದರೆ, ಕೆಲವು ಪುರಾಣಗಳಲ್ಲಿ ಚನ್ನಬಸವಣ್ಣನು ಕಕ್ಕಯ್ಯನ ಪ್ರಸಾದದಿಂದ ಹುಟ್ಟಿದೆನು ಅಂತ ಹೇಳಿಬಿಟ್ಟಿದ್ದಾನೆ, ಆತನೇ ಬರ್ಕೊಂಡ್ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು ಈ ಪುರಾಣಗಳಲ್ಲಿ ವಾಚ್ಯವಾಗಿ ಹೇಳಲಾಗದ್ದನ್ನು ಸೂಚ್ಯವಾಗಿ ಈ ರೀತಿಯಾಗಿ ಹೇಳೋದು ಒಂದು ಪುರಾಣದ ತಂತ್ರ. ಹಾಗಾಗಿ ಅದೇ ಪುರಾವೆ ಅವನೇ ಹೇಳ್ಬಿಟ್ಟಿದ್ದಾನೆ, ಚನ್ನಬಸವಣ್ಣನು ಕಕ್ಕಯ್ಯನ ಪ್ರಸಾದದಿಂದ ಹುಟ್ಟಿದನು ಅಂತ ಪುರಾಣದಲ್ಲಿ ಹೇಳಿಬಿಟ್ಟಿವೆ ಅಂತ ಇವರು ನಮ್ಮ ಮಹಾನ್ ಸಂಶೋಧನಾ ಪಿತಾಮಹರು ಹೇಳಿದರು. ಅಲ್ಲಿಗೆ ಈ ಕಲಬುರ್ಗಿಯವರ ಈ ಒಂದು ನವರಸಭರಿತ ಸಂಶೋಧನೆಯಿಂದ ವಿರಕ್ತರು ಪಾಪ ಅವರು ರೋಮಾಂಚನವಾಗಿಬಿಟ್ರು. ನೋಡ್ರಿ, ವಿರಕ್ತರು ರೋಮಾಂಚನವಾಗಿ ಆ ವಿರಕ್ತ ಮಹಾಸ್ವಾಮಿಗಳು ಏನು ಮಾಡಿದರು, 26ನೇ ತಾರೀಕು 10ನೇ ತಿಂಗಳು 1980ನೇ ಇಸವಿಯ ಒಂದು ಕಾರ್ಯಕರ್ತರ ಮಹಾಸಭೆಯಲ್ಲಿ, ಭಕ್ತರ ಮಹಾಸಭೆಯಲ್ಲಿ ಚನ್ನಬಸವಣ್ಣನು ಡೋಹರ ಕಕ್ಕಯ್ಯನ ಮಗ, ಈ ಜನ್ಮ ರಹಸ್ಯವನ್ನು ನಾಡಿನ ಖ್ಯಾತ ಸಂಶೋಧಕರಾದ ಎಂ ಕಲಬುರ್ಗಿಯವರು ಕಂಡುಹಿಡಿದಿದ್ದಾರೆ ಅಂತ ಒಂದು ಘೋಷಣೆಯನ್ನು ಮಾಡಿಬಿಟ್ರು. ಅಕ್ಟೋಬರ್ 26, 1980ನೇ ಇಸವಿಯ ಒಂದು ದೊಡ್ಡ ಮಹಾಸಭೆಯಲ್ಲಿ ಈ ರೀತಿಯವರು ಘೋಷಣೆ ಮಾಡಿದರು. ಹೀಗೆ ನಮ್ಮ ನಾಡಿನ ಪಿತಾಮಹರ ಸಂಶೋಧನಾ ಪರಿ ಹೇಗಿದೆ ಅನ್ನೋದಕ್ಕೆ ಇದು ಒಂದು ಸ್ಯಾಂಪಲ್. ಇನ್ನೊಂದು ಸ್ಯಾಂಪಲ್, ಸಾಕಷ್ಟು ಸ್ಯಾಂಪಲ್ಗಳನ್ನ ನಾನು ಈಗಾಗಲೇ ಕೊಟ್ಟಿದ್ದೀನಿ. ಅವರ ಮಾರ್ಗ ಎನ್ನುವುದು ಒಂದು ದುರ್ಮಾರ್ಗ, ಅವರ ಕುತಂತ್ರ, ಇದೆಲ್ಲವನ್ನೂ ನೀವು ಅವಲೋಕಿಸಿದರೆ ಅವರು SSLC ಸಹ ಪಾಸ್ ಆಗಬಾರದಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯಿಂದ ಸಂಶೋಧನೆಯನ್ನು ಮಾಡಿಸಿ ಒಂದು ವಿಶ್ವವಿದ್ಯಾಲಯದ ಕುಲಪತಿಯನ್ನಾಗಿ ಮಾಡಿ ಅವರು ಒಂದು ನಾಡಿನ ಸಂಶೋಧನಾ ಪಿತಾಮಹರು ಅಂತ ಅನ್ನಿಸಿಕೊಂಡಿದ್ದಾರೆ ಅಂದರೆ ನಾಡಿನ ವ್ಯವಸ್ಥೆ ಎಷ್ಟು ಹದಗೆಟ್ಟಿರಬಹುದು ಅನ್ನೋದನ್ನು ನೀವು ಯೋಚಿಸಿ. ಅಂದ ಹಾಗೆ ಈ ಒಂದು ಪ್ರಸಾದದಿಂದ ಅಂತ ಇಟ್ಕೊಂಡ್ಬಿಟ್ಟು ಅವರೊಂದು ಪ್ಯಾಟ್ರನ್ನ ಮಾಡಿದಾರಲ್ಲ, ಆ ಪ್ಯಾಟ್ರನ್ನನ್ನೇ ನಾವು ಈಗ ಇಟ್ಕೊಂಡು ಇದೇ ಸಂಶೋಧನಾ ನಮೂನೆ, ಇಟ್ಸ್ ಅ ಪ್ಯಾಟ್ರನ್ ಇಟ್ಕೊಂಬಿಟ್ಟು ಅದರಲ್ಲಿ ಅವರು ಬಳಸಿದ ತರ್ಕನೂ ಬಳಸಿಬಿಟ್ಟಿದ್ದಾರೆ ನೋಡಿ. ಅವರು ಆ ತರ್ಕವನ್ನು ಬಳಸಿ ನಿನ್ನ ಪ್ರಸಾದ ನಾನಯ್ಯ ಅಂತ ಕಲಬುರ್ಗಿ ಪ್ರಣೀತ ಸಂಶೋಧನೆಯನ್ನು ಪ್ರಸಾದ ಎಂದಿರತಕ್ಕಂಥ ವಚನಗಳಿಗೆಲ್ಲ ಅನ್ವಯಿಸಿಬಿಟ್ರೆ ಯಾರ್ಯಾರ ಮಗನಾಗ್ತಾರೆ. ಅಲ್ಲಿಗೆ ಅಂತಹ ವಚನಕಾರರ ತಾಯಂದಿರು ಅರ್ಥ ಎಂತಹ ವ್ಯಭಿಚಾರಕ್ಕೊಳಗಾಗಿದ್ದಾರೆ ಅವರೆಲ್ಲ ಅಂತ ಅರ್ಥ ಬರುವುದಿಲ್ಲವೇ? ಖುದ್ದು ಅದಕ್ಕೊಂದು ವಚನವನ್ನೇ ತೆಗೆದುಕೊಂಡು ನೋಡೋಣ. ಖುದ್ದು ಚನ್ನಬಸವಣ್ಣನೇ ನಾನು ನಿಮ್ಮ ಪ್ರಸಾದ ಅಂತ ಬಸವಣ್ಣನಿಗೆ ಒಂದು ವಚನದಲ್ಲಿ ಹೇಳಿದ್ದಾನೆ. ಆ ವಚನ ಯಾವುದಪ್ಪ ಅಂದರೆ,
ಧರೆಯಾಕಾಶವಿಲ್ಲದಂದು, ಅನಲ ಪವನ ಜಲ ಕೂರ್ಮರಿಲ್ಲದಂದು, ಚಂದ್ರ ಸೂರ್ಯರೆಂಬುವರು ಕಳೆದೋರದಂದು, ಆತ್ಮಸ್ಥಲ ಅನುಭಾವಕ್ಕೆ ಬಾರದಂದು, ನಿತ್ಯ ನಿಜಲಿಂಗವ ಬಲ್ಲವರಾರಯ್ಯ ನೀವಲ್ಲದೆ, ಮಹಾಗಣಕ್ಕೆ ಘನವಾಹನವಾಗಿ ಅಗಮ್ಯ ಸ್ಥಾನದಲ್ಲಿ ನಿಂದು ಭರಿತರಾಗಿರಬಲ್ಲರಾರಯ್ಯ ನೀವಲ್ಲದೆ, ನಿಮ್ಮ ಒಕ್ಕು ಮಿಕ್ಕ ಶೇಷ ಪ್ರಸಾದದ ಕಾರುಣ್ಯದ ಶಿಶುವಾಗಿ ಒಡಲೊಳಗೆ ಇದ್ದಲ್ಲಿ ವಿಭೂತಿ ಪಟ್ಟವ ಕಟ್ಟಿ ಹಸ್ತಮಸ್ತಕ ಸಂಯೋಗವ ಮಾಡಿ ಎನ್ನಳುಹಿದರಾರಯ್ಯ ನೀವಲ್ಲದೆ, ಕೂಡಲ ಚನ್ನ ಸಂಗಮ ದೇವರ ಸಾಕ್ಷಿಯಾಗಿ ನಾನು ನಿಮ್ಮ ಕರುಣದ ಕಂದನೆಂಬುದ ಮೂರು ಲೋಕ ಬಲ್ಲುದು ಕಾಣ ಸಂಗನ ಬಸವಣ್ಣ ಅಂತ ಚನ್ನಬಸವಣ್ಣನವನು ಬಸವಣ್ಣವರ ಕುರಿತು ಹೇಳಿದ್ದಾನೆ. ಅವರ ಒಕ್ಕು ಮಿಕ್ಕ ಶೇಷ ಪ್ರಸಾದದ ಕಾರುಣ್ಯದ ಶಿಶು ಅಂತ ಅವರು ಹೇಳ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ನಮ್ಮ ಕಲಬುರ್ಗಿಯವರ ಪ್ರಸಾದ ಪ್ಯಾಟ್ರನ್ ಅಪ್ಲೈ ಮಾಡಿದರೆ ಏನು ಅಧ್ವಾನ ಆಗತ್ತೆ ಅಂತ ನೀವು ಯೋಚನೆ ಮಾಡಿ ಅಂತ ಹೇಳುವುದರೊಂದಿಗೆ ಉಳಿಯುವುದೇನಪ್ಪ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಇನ್ನೊಂದು ಪ್ಯಾಟ್ರನ್ ನೋಡೋಣ, ಶ್ರೀ ಗುರು ಬಸವಲಿಂಗಾಯ ನಮಃ ಅಂತಕ್ಕಂಥದ್ದನ್ನು. ಇದೇ ಕಲಬುರ್ಗಿಯವರು ಈ ವೀರಶೈವ ಪದಾನ ವಚನಗಳಲ್ಲಿ ತುರುಕಿಬಿಟ್ಟಾರ್ರಿ, ನಿಮಗೆ ಗೊತ್ತಿಲ್ಲ ಇದು ಅಂತ ಇನ್ನೊಂದು ಕಡೆಗೆ ಭಾಷಣ ಅವ್ರ ಪುಸ್ತಕಗಳಲ್ಲೂ ಬೇಕಾದಷ್ಟು ಇದನ್ನೇ ಬರೆದಿದ್ದಾರೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ತುರುಕಿರೋರ ಕಡೆಯಿಂದ ಅದರಲ್ಲಿ ಈ ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಇವರೆಲ್ಲ ಏನು ಬಳಸಿದಾರಲ್ಲ ವೀರಶೈವ ಅಂತಕ್ಕಂಥ ಪದ, ಅದು ಎಲ್ಲದು ಪ್ರಕ್ಷೇಪ, ಆ ವಚನಗಳೆಲ್ಲವೂ ಪ್ರಕ್ಷೇಪ ಅಂತ ಅವರ ಪೂರ್ವೋಕ್ತ ಕೃತಿ ಪುಟ 14ರಲ್ಲಿ ಅದನ್ನು ಬರೆದೂ ಇದ್ದಾರೆ. ವಿಡಿಯೋಗಳಲ್ಲಿ ಹೇಳಿರೋದು ನಾನು ಎನ್ಯಾಕ್ಟ್ ಮಾಡಿ ತೋರಿಸ್ದೆ. ಬಟ್ ಆದರೆ ಕಲಬುರ್ಗಿಯವರು ವೀರಶೈವ ಎಂಬ ಪದ ಬಳಕೆಯಾಗಿರುವ ಬಸವ, ಅಲ್ಲಮ, ಅಕ್ಕನ ವಚನಗಳನ್ನು ಪ್ರಕ್ಷೇಪ ವಚನಗಳೆಂದು ತಿರಸ್ಕರಿಸಬೇಕು ಅಂತ ಅವರ ಪೂರ್ವೋಕ್ತ ಕೃತಿ ಪುಟ 14ರಲ್ಲಿ ಹೇಳಿದ್ದಾರೆ. ಆದರೆ ಆ ಕೃತಿಯಲ್ಲಾಗಲಿ ಅವರ ಭಾಷಣದಲ್ಲಾಗಲಿ ಅವು ಏಕೆ ಪ್ರಕ್ಷೇಪ ಅಂತ ಸಮರ್ಥ ಕಾರಣನೇ ಇಲ್ಲ. ಇನ್ನು ಸಮರ್ಥ ಕಾರಣ ಇನ್ನೇನು ಬಂತಲ್ಲಿ, ಏನೋ ಕಾರಣನೇ ಕೊಡಲ್ಲ. ಅದು ಒಂದು ರೀತಿಯ ಒನ್ ವೇ, ಇದು ನಾನು ಹೇಳಿದ್ದೇ ಸತ್ಯ ಅನ್ನೋ ರೀತಿ ಅವರು ಹೇಳಿಬಿಟ್ಟಿದ್ದಾರೆ. ಅದರ ಜೊತೆಗೆ ಈ ಲಿಂಗಾಯತ ಅನ್ನುವ ಪದ ಸಹ ವಚನಗಳಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವುದನ್ನು ಯಾಕೆ ಅಂತ ಅವರು ಸಮಜಾಯಿಷನೂ ಕೊಟ್ಟಿಲ್ಲ. ಆಗ ಒಂದು ವೇಳೆ ಯಾರಾದರೂ ತಿದ್ದಿದ್ದರೆ, ವೀರಶೈವ ಅನ್ನೋ ಪದವನ್ನು ತುರುಕಿದ್ದರೆ ಈ ಲಿಂಗಾಯತ ಪದವನ್ನು ಅವರು ಎದುರಿಸಬೇಕಿತ್ತು ತಾನೇ, ಯಾಕೆ ಉಳಿಸಿದರು ಅನ್ನೋದಕ್ಕೆ ಪ್ರೊಫೆಸರಲ್ಲಿ ಯಾವುದೇ ತರ್ಕವೂ ಇಲ್ಲ ಎನ್ನುವುದರೊಂದಿಗೆ ಇನ್ನೂ ಏನಪ್ಪ ಅಂದರೆ, ಅವ್ರಿಗೆ ಹೇಳಿನೂ ಅವರದೇ ಸಂಪಾದಕತ್ವದಲ್ಲಿ ಈ ಎಲ್ಲ ಅವರೇನು ಪ್ರಕ್ಷಿಪ್ತ ಅಂತಾರಲ್ಲ ಆ ಎಲ್ಲ ವಚನಗಳನ್ನು ಅಧಿಕೃತವಾಗಿ ಪ್ರಕಟಿಸಲಾಗಿದೆ ಎನ್ನುವುದರೊಂದಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಇನ್ನೊಂದು ಸಾಕ್ಷ್ಯ. ಅದೇ ರೀತಿಯಾಗಿ ಮತ್ತು ಅವರ ಲಿಂಗಾಯತ ಸ್ವತಂತ್ರ ಧರ್ಮದಲ್ಲಿ ಅವರು ಅದೇ ಹೇಳ್ತಾರಲ್ಲ, ವೀರಶೈವ ಇತಿಹಾಸ ಮತ್ತು ಭೂಗೋಳ ಅನ್ನೋ ಒಂದು ಕೃತಿ, ಅಧ್ಯಾಯ. ಆ ಅಧ್ಯಾಯದಲ್ಲಿ ಮತ್ತವ್ರು ಅದನ್ನೇ ಹೇಳ್ತಾರೆ, 13ನೇ ಶತಮಾನದ ಪಾಲ್ಕುರ್ಕಿಯ ಸೋಮನಾಥನ ತೆಲುಗು ಭಾಷೆಯಲ್ಲಿರೋ ಬಸವಪುರಾಣದಲ್ಲಿ ವೀರಶೈವ ಪದ ಇರಲಿಲ್ಲ. ಆ ಭೀಮಕವಿ ಅದನ್ನು ಟ್ರಾನ್ಸ್ಲೇಟ್ ಮಾಡುವಾಗ ವೀರಶೈವ ಪದವನ್ನು ತುರುಕ್ಬಿಟ್ಟ, ನೋಡಿ ಇಲ್ಲಿಗೆ ಸಾಕ್ಷಿ ಅಂತ ಅಂದ್ಬಿಟ್ಟು ಒಂದು ಆಂಧ್ರ ಪ್ರದೇಶದ ವೀರಶೈವ ವಿಷಯದ ಕುರಿತಾದ ಒಂದು PhD ರೆಫರ್ ಮಾಡ್ತಾರೆ. ಅದರಲ್ಲಿ ಸ್ಪಷ್ಟವಾಗಿ ಆ ಲಲಿತಾಂಬ ಅಂತಕ್ಕಂಥವರು ಆ ಥೀಸಿಸ್ ಪ್ರಬಂಧವನ್ನು ಮಂಡಿಸಿದ್ದಾರಲ್ಲ, ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಚಾತುರ್ವೇದ ಸಾರಂ, ಯಾರು ಪಾಲ್ಕುರ್ಕಿಯ ಸೋಮನಾಥ, ಆತನ ಚಾತುರ್ವೇದ ಸಾರಂನಲ್ಲಿ ವೀರಶೈವ ಪದವನ್ನು ಬಳಸಿದ್ದಾನೆ. ಬಸವ ಪುರಾಣಂನಲ್ಲಿ ಅದಕ್ಕೆ ತುಂಬ ಆಳವಾದ ಅರ್ಥವನ್ನು ಕೊಟ್ಟಿರುವ ಕಾರಣ ಅದರಲ್ಲಿ ವೀರಶೈವ ಪದ ಬಳಸಿಲ್ಲ. ಬಟ್ ಇಟ್ ಡಸಂಟ್ ಮೀನ್ ಪಾಲ್ಕುರ್ಕಿಯ ಸೋಮನಾಥನ ಕಾಲದಲ್ಲಿ ವೀರಶೈವ ಪದ ಇರಲಿಲ್ಲ, ಅವನು ಬಳಸೇ ಇರಲಿಲ್ಲ ಅಂತ ಏನು ಪ್ರೊಫೆಸರ್ ಹೇಳ್ತಾರಲ್ಲ, ಇಟ್ ಈಸ್ ಟೋಟಲಿ ರಾಂಗ್. ಎಷ್ಟು ಈಸ್ ಸಚ್ ಅ ಫೂಲ್ ದಟ್ ಈಸ್ ಗಿವನ್ ಅನ್ ಎವಿಡೆನ್ಸ್ ವೇರ್ ವೀರಶೈವ ಪದ ವಾಸ್ ಯೂಸ್ಡ್. ಹೀಗಿದ್ದನು ಅವ್ರಿಗೇನು ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ವಾ? ಇಲ್ಲ, ಅವರು ಯಾರ್ದೋ ಸ್ಟೂಡೆಂಟಿಗೆ ಹೋಮ್ವರ್ಕ್ ಕೊಟ್ಬಿಟ್ಟು ಅವನೇನು ಬರ್ಕೊಂಬರ್ತಾನೆ ಅದನ್ನೇ ಇವರು ಸಂಶೋಧನೆ ಅಂತ ಹಾಕ್ತಾಯಿದ್ರ ಅನ್ನುವುದರೊಂದಿಗೆ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೀಗೆ ನೋಡಿ, ಇಂತಹ ಈ ಪ್ರೊಫೆಸರ್ರ ಅವಘಡಗಳು ಏನಿದ್ದಾವೆ, ಇಂಥವು ಅವರ ಇಡೀ ಜೀವನ ಪೂರ್ತಿ ಇಂಥದೇ ಅವಘಡಗಳಿದ್ದಾವೆ. ಇವನ್ನ ನಾನು ನಿರೂಪಿಸುತ್ತಾ ಹೋಗಬಲ್ಲೆ. ಸಾಕ್ಷಿ ಸಮೇತ ಕೋರ್ಟಿನಲ್ಲಿ ಹೇಗೆ ಒಬ್ಬ ವಕೀಲ ನ್ಯಾಯವನ್ನು ಮಂಡಿಸ್ತಾನಲ್ಲ, ಅದೇ ರೀತಿಯಾಗಿ ನಾನು ನಿಮ್ಮಲ್ಲಿಗೆ ಈ ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ನಿರ್ಧರಿಸುವ ನ್ಯಾಯಾಧೀಶರು ನೀವು ಅಲ್ವಾ? ಅದನ್ನು ಹೇಳ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಇವರೇನಿದಾರಲ್ಲ, ಈ ಕಲಬುರ್ಗಿ ಅವರನ್ನೇ ಅವ್ರದ್ದು ಸಂಶೋಧನಾ ಲಾಂಛವಾಗಿರಿಸಿಕೊಂಡು ಅವರ ಪ್ರಸಾದ ಮಾದರಿಯ ಸಂಶೋಧನೆಗಳಿಗೆ ವಚನಗಳನ್ನು ಗೆರೆ ಕೆರೆ, ಈ ದರ್ಗಾ ಮುರ್ಗಾ, ಆಮೇಲೆ ಈ ಶಿರಟ್ಟಿ ಜಮಾ ಖರ್ಚುದಾರರು, ಕಮ್ಯುನಿಸ್ಟರು, ಉದಾರಿಗಳು, ವಾಟ್ಸಾಪಿ ವೀರರು, ಇವರೆಲ್ಲರೂ ಏನು ಹೇಳ್ತಾರಲ್ಲ, ಇವರೆಲ್ಲರೂ ಮತ್ತೂ ಇಂತಹ ಒಬ್ಬ ಮೂರ್ಖ ಶಿಖಾಮಣಿಯ ಸಂಶೋಧನೆಗಳಿಗೆ ಅಂಟಿಕೊಂಡಿದ್ದಾರೆ ಎನ್ನಲು ನನ್ನಲ್ಲಿ ಯಾವುದೇ ಹಿಂಜರಿಕೆ ಇಲ್ಲ. ಕಲಬುರ್ಗಿಯವರ ಕಮಂಗಿತನವನ್ನು ನೀವು ಅವರ ಸಂಶೋಧನೆಗಳಲ್ಲಿ ಹೀಗೆ ಹುಡುಕುತ್ತಾ ಹೋಗಬಹುದು. ಅವು ಸಿಗ್ತಾನೆ ಇರ್ತವೆ. ಅದೊಂದು ಅಗಣಿತ ಒಂದು ಗಣಿ ಅದು. ಅದನ್ನು ನೀವು ತೋಡ್ತಾ ಇದ್ದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ನೋಡಿ, ಇಂತಹ ಒಂದು ಈ ಕಲಬುರ್ಗಿಯವರ ಐಕಾನ ಮಾಡಿಕೊಂಡು ಈಗೇನು ಕೆಲವರು ಸ್ವಾಮಿಗಳಿದಾರಲ್ಲ, ಅವರು ಏನು ಮಾಡ್ತಾರಪ್ಪ ಅಂದರೆ, ನೀವು ಸ್ವಾಮಿಗಳನ್ನೆಲ್ಲ ಅವ್ರಿಗೆ ನೀವು ಗಮನಿಸಿರ್ಬಾರ್ದು. ಅವರ ಹೆಸರಿನ ಹಿಂದುಗಡೆಗೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಂತ ಇರ್ತಾಯಿತ್ತು, ಮಾನಿಪ್ರ ಅಂತ. ಈಗ ಅವರು ಏನು ಮಾಡಿಬಿಟ್ಟಿದ್ರೆ, ಇದೆಲ್ಲ ಔಟ್ಡೇಟೆಡ್ ಅಂತ ಅಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಈಗ ಕೆಲವರು ಅವರ ಸ್ವಾಮಿಗಳ ಹೆಸರಿನ ಹಿಂದೆ ಮಾತೃಹೃದಯಿ, ರೈತಋಣಿ, ವಿದ್ಯಾಗಣಿ, ಕಲ್ಯಾಣ ಕಣ್ಮಣಿ, ರಂಗಜಂಗಮ, ಹೀಗೆ ಇಂಥ ಒಂದು ಚಿಂತಕ ಬೆಡಗಿನ ಒಂದು ನಾಸ್ತಿಕ ಅನ್ಬೋದು ನೀವು. ನಾಸ್ತಿಕ ಪರಂಪರೆಯನ್ನು ಅವರು ನಾಸ್ತಿಕರು ಅನ್ನುವ ರೀತಿಯಲ್ಲಿ ಖಾದಿ ವೇಷ ಹಾಕಿಕೊಂಡು ಧರ್ಮದ ಒಂದು ಮಠಗಳಲ್ಲಿ ಕುಳಿತುಕೊಂಡು ಅವರು ಈ ರೀತಿ ಮಾತೃಹೃದಯಿ, ರೈತರುಣಿ, ವಿದ್ಯಾಗಣಿ, ಕಲ್ಯಾಣ ಕಣ್ಮಣಿ, ರಂಗಜಂಗಮ, ಮಾಡು ನೀನು ಜನರನ್ನೆಲ್ಲ ಮಂಗಮ ಅಂತ ಬಿರುದುಗಳನ್ನು ಹಾಕ್ಕೊಂಡು ಈ ಕಲಬುರ್ಗಿ ಸಂಶೋಧನಾ ಪ್ರಸಾದವನ್ನು ಇಟ್ಕೊಂಡು, ಆಮೇಲೆ ಈ ಕಮ್ಯುನಿಸ್ಟ್ ಪ್ರೊಫೆಸರ್ಗಳು ಇರ್ತಾರಲ್ಲ, ಅವರು ಇವ್ರಿಗೋಸ್ಕರ ಒಂದೊಂದು ಗೌಡ ಕೊಟ್ಬಿಟ್ಟಿರ್ತಾರೆ. ಆ ಗೌಡನ ಮಾತ್ರ ಹಾಕ್ಕೊಂಡ್ಬಿಡ್ತಾರೆ, ಡಾಕ್ಟರ್ ಅಂತ ಅಂದ್ಬಿಟ್ಟು ಸ್ವಾಮಿಗಳೆಲ್ಲ ಹೊಡಿ ಹಲಿಗೆ ಅಂತಂದು ಹೊಡೆಸ್ತಾ ಇದ್ದಾರೆ. ಜನ ಎಲ್ಲರೂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಕುಣಿತಾ ಬರ್ತಾ ಇದ್ದಾರೆ. ಹೀಗೆ ನೋಡಿ, ಅದು ಮೊನ್ನೆ ಯಾವುದೋ ಒಂದು ವಚನ ದರ್ಶನ ಅಂತ ಪುಸ್ತಕ ಆಯ್ತಲ್ಲ, ಅದಕ್ಕೆ ಒಂದು ಇವರು ಸಾಕಷ್ಟು ಅದೇನೋ ವಾದ ವಿವಾದ ನೋಡಿದರೆ ಅದ್ರ ವೀರಭಾಷೆ ನೋಡಿದರೆ ಭಾರಿ ಹಾಸ್ಯಾಸ್ಪದವಾಗಿತ್ತು. ಅದರಲ್ಲಿ ಯಾವುದೋ ಒಬ್ಬ ಈ ಲಿಂಗಾಹತಿ ಕಟ್ಟಿದ ಲಿಂಗವ ಕಿರಿದು ಮಾಡಿ, ಬೆಟ್ಟದ ಲಿಂಗವ ಇರಿದು ಮಾಡುವ ಪರಿಯ ನೋಡ, ಇಂತಪ್ಪ ಲೊಟ್ಟಿ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತಂದ್ಬಿಟ್ಟು ಒಂದು ವಚನನ ಟಿ ವಿನಲ್ಲೇ ಆತ ವಾದ ಮಾಡುವವರ ಮೇಲೆ ಎಸೆದ. ನೋಡ್ರಿ, ಈ ವಚನದ ಅರ್ಥ ಏನು? ಕಟ್ಟಿದ ಲಿಂಗವ ಕಿರಿದು ಮಾಡಿ, ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ, ಇಂತಪ್ಪ ಲೊಟ್ಟೆ ಮೂಳರ ಕಂಡರೆ ಗಟ್ಟಿ ಉಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಇಲ್ಲೇನು ವಚನ ಇದೆ, ಇದನ್ನು ಯಾವ ಅರ್ಥದಲ್ಲಿ ಯಾವ ಸಂದರ್ಭದಲ್ಲಿ ಹೇಳಿರ್ಬೋದು ಅಂತ ನೀವು ಸ್ವಲ್ಪ ಜನರಲ್ ನಾಲೆಡ್ಜಿಂದ ಯೋಚನೆ ಮಾಡಿ. ಹೊಸದಾಗಿ ವೀರಶೈವ ಧರ್ಮಕ್ಕೆ ಒಳಗೊಂಡವರಿಗೆ ಲಿಂಗವನ್ನು ಕೊಟ್ಟು ಮೊದಲು ನಿನ್ನ ಸಾಧನೆ ಲಿಂಗ ಪೂಜೆಯಲ್ಲಿ ಕೇಂದ್ರೀಕರಿಸು, ಇದನ್ನು ನೀನು ಮೊದಲು ಸಾಧಿಸು, ಇದನ್ನು ಸಾಧಿಸಿದ ನಂತರ ಬೆಟ್ಟದ ಲಿಂಗನೋ ಇನ್ನೊಂದು ಲಿಂಗನೋ ನೋಡುವಂತೆ. ಈಗ ನಿನಗೇನಪ್ಪ, ನಿನಗೆ ಕೊಟ್ಟಿರೋ ಹೋಮ್ವರ್ಕು ಇದರಲ್ಲಿ ನೀನು ಪರಿಣಿತಿಯನ್ನು ಹೊಂದು ಅಂತ ಅರ್ಥದಲ್ಲಿ ಆ ವಚನ ಇರೋದು. ಫಾರ್ ಎಕ್ಸಾಂಪಲ್, ಇಂದಿನ ತಾಯಂದರು ಅವರ ಮಕ್ಕಳುಗಳು ಎಲಿಮೆಂಟ್ರಿ ಸ್ಕೂಲ್ನಲ್ಲಿ ಅಂದರೆ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದ್ತಾ ಇರ್ತಾರಲ್ಲ, ಅವ್ರಿಗೆ ಏನು ಹೇಳ್ತಾರೆ? ಟಿ ವಿ ನೋಡಬೇಡ, ಮೊಬೈಲ್ ಮುಟ್ಬೇಡ, ಕಂಪ್ಯೂಟರ್ ಗೇಮ್ ಯಾಕೆ ಆಡ್ತೀಯ, ಮುಚ್ಕೊಂಡು ಕುತ್ಕೊಳ್ಳೋ ಅಂತ ಹೇಳಿ ಸುಮ್ಮನೆ ಪುಸ್ತಕ ಓದಬೇಕು,
ಎಲ್ಲ ಹೋಮ್ವರ್ಕ್ ಕೊಟ್ಟಿಲ್ಲ ನಿಮ್ಮ ಮೇಷ್ಟ್ರು, ಹೋಮ್ವರ್ಕ್ ಮಾಡೋ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕೆಲವು ಕೆಟ್ಟ ಪದಗಳನ್ನು ಬಳಸಿ ಬೈತಾರೆ ಮಕ್ಕಳನ್ನು. ಇನ್ನೊಂದು ಸಲ ಟಿ ವಿ ಮುಟ್ಟಿದ್ರೆ ಕೈ ಮುರಿದಾಕ್ಬಿಡ್ತೀನಿ ಅಂತಾರೆ, ಇಲ್ಲ ಕಪಾಳಕ್ಕೆ 4 ಬಿಡ್ತೀನಿ ಅಂತಾರೆ. ಈ ಅರ್ಥದಲ್ಲಿ ಆ ಅಂಬಿಗರ ಚೌಡಯ್ಯ ಕೊಟ್ಟಿರೋ ಲಿಂಗನ ಇಷ್ಟಲಿಂಗ ಕೊಟ್ಟಿದ್ದೀನಿ, ಇದ್ರ ಮೇಲೆ ಸಾಧನೆ ಮಾಡ್ರು, ಆಮೇಲೆ ಬೆಟ್ಟದ ಲಿಂಗ ಗಿಟ್ಟದ ಲಿಂಗ ಅಂತನ್ರಿ, ಇಲ್ಲಾಂದರೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತಂದು ಆತ ಹೇಳಿರ್ತಕ್ಕಂಥ ಒಂದು ಬುದ್ಧಿ ಮಾತಿದೆ. ಇದನ್ನು ಈ ಅರ್ಥದಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕಂದರೆ ಇವರು ಮೊದಲೇ ತರ್ಕ ಗೊತ್ತಲ್ಲ, ಪ್ರಸಾದದಿಂದ ಹುಟ್ಟಿದೆ ಅಂದರೆ ಅವನು ಎಲ್ಲೆಲ್ಲಿಗೂ ಅರ್ಥ ಅವ್ರದ್ದು ಪ್ರೊಫೆಸರ್ದು ಆಯ್ತಲ್ಲ, ಅಂತಹ ಅರ್ಥ ಅನರ್ಥ ಏನೇನಂತ ನೀವೇ ಯೋಚನೆ ಮಾಡಿ. ಹೀಗಿರುವಾಗ ಇವರ ಈ ವಾದ ಏನು ಹೇಳಿದ್ರಲ್ಲ, ಆತ ಲೊಟನೆ ಹೊಡೆಯಂದಾತ ಅಂತ, ಆ ವಾದವನ್ನು ಒಪ್ಪುವುದಾದರೆ ಶ್ರೀಶೈಲ ಬೆಟ್ಟದ ಲಿಂಗವ ಹಿರಿದು ಮಾಡಿದ ಅಕ್ಕ ಮಹಾದೇವಿ ನದೀ ಸಂಗಮದ ಗುಹೆಯಲ್ಲಿನ ಸ್ಥಾವರದ ಲಿಂಗಗಳ ಅಂಕಿತ ಮಾಡಿಕೊಂಡ ಬಸವಣ್ಣ ಅಲ್ಲಮರ ನಡೆಗೆ ಈ ಲೊಟನೆ ತರ್ಕವನ್ನು ಅನ್ವಯಿಸಿದರೆ ಎಂತಹ ಅಧ್ವಾನವಾಗುತ್ತದೆ ಅನ್ನುವಲ್ಲಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂದ ಹಾಗೆ ಈ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನುವ ಮಂತ್ರ ಏನಿದೆಯಲ್ಲ, ಇದು ಪ್ರಕ್ಷೇಪ. ಇದನ್ನು ವಚನಗಳಲ್ಲಿ ತುರುಕಿದ್ದಾರೆ. ಯಾಕಪ್ಪ ಅಂದರೆ ಎಲ್ಲ ಶರಣರು ಬೋಧಿಸಿದ್ದು ಷಡಕ್ಷರಿ ಮಂತ್ರ ಅಥವಾ ಪಂಚಾಕ್ಷರಿ ಮಂತ್ರ. ಅದನ್ನು ಅವರು ಬೋಧಿಸಿದ್ದಷ್ಟೇ ಅಲ್ಲ, ಧ್ಯಾನಿಸಿದ್ದು, ಸಾಧಿಸಿದ್ದು ಎಲ್ಲದಕ್ಕೂ ಮೂಲ ಮಂತ್ರ ಓಂ ನಮಃ ಶಿವಾಯ ಎನ್ನತಕ್ಕಂಥ ಷಡಕ್ಷರಿ ಮಂತ್ರ ಅಥವಾ ನಮಃ ಶಿವಾಯ ಎನ್ನತಕ್ಕಂಥ ಪಂಚಾಕ್ಷರಿ ಮಂತ್ರ. ಈ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನುವುದು ಒಂದು ಪ್ರಕ್ಷಿಪ್ತ ಮಂತ್ರ ಅಂತ ನಾವು ಸುಲಭವಾಗಿ ಕಂಡುಕೊಳ್ಳಬಹುದು ಅನ್ನುವಲ್ಲಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗಿನವರು ಈ ಮೂಲ ಮಂತ್ರ, ಈ ಪಂಚಾಕ್ಷರಿ ಮಂತ್ರವನ್ನು, ಷಡಕ್ಷರಿ ಮಂತ್ರವನ್ನು ಮೂಲೋಚ್ಚಾಟನೆ ಮಾಡಿ ರಾಜಕಾರಣಕ್ಕಾಗಿ ಈ ಬಸವ ರಾಜಕಾರಣವನ್ನು ಹಿಡಿದು ಪ್ರಸಾದೀಕರಣ ತಂತ್ರ ಕಲಬುರ್ಗಿಯ ಪ್ರಸಾದೀಕರಣ ತಂತ್ರವನ್ನು ಬಳಸಿ ಸಾಮಾಜಿಕ ಲಾಭಕ್ಕಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಘೋಷಿಸುತ್ತಾ ಮಗದೊಂದು ಮಾಡ್ತಿರ್ತಕ್ಕಂಥ ಈ ಕುರುಹಿನ ಹೆಡ್ಡರಿಂದ ಅರುಹಿನ ಲಿಂಗಾಯತವನ್ನು ಕಾಪಾಡಬೇಕಾಗಿದೆ. ಯಾಕಪ್ಪ ಅಂದರೆ ವೀರಶೈವರು ನಾವೇ, ಲಿಂಗಾಯತರು ನಾವೇ. ಈ ಲಿಂಗಾಹತಿಗಳು ಮಾತ್ರ ನಾವಲ್ಲ. ಈ ಲಿಂಗಾಹತಿಗಳಿಂದ ನಮ್ಮ ಲಿಂಗಾಯತವನ್ನು ನಾವು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ, ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಈ ಲಿಂಗಾಹತಿಗಳನ್ನು, ಕುರುಹಿನ ಹೆಡ್ಡರನ್ನು ಎಲ್ಲಿಡಬೇಕು ಅಲ್ಲಿಡಿ. ಅಂದ ಹಾಗೆ ಅರುಹ ಪೂಜಿಸಲೆಂದು ಕುರುಹು ಕೊಟ್ಟೆಡೆ, ಅರುಹ ಮರೆತು ಕುರುಹ ಪೂಜಿಸುವ ಹೆಡ್ಡರ ನೋಡ ಗುಹೇಶ್ವರ ಅಂತ ಈ ಅರುಹು ಕುರುಹಿನ ಬಗ್ಗೆ ಅಲ್ಲಮ ಪ್ರಭು ವಚನವನ್ನೇ ಹೇಳಿದ್ದಾನೆ. ಅಂದ ಹಾಗೆ ನಾನೇನು ಈ ಎನ್ಯಾಕ್ಟ್ ಮಾಡಿ ಈ ವಿಡಿಯೋದ ಮೊದಲಿನಲ್ಲಿ ತೋರಿಸಿದ್ನಲ್ಲ, ಅವರು ಪ್ರಸಾದೀಕರಣದ ಇದು ಬರೀ ಮಾತಲ್ಲ, ಇದರ ಬಗ್ಗೆ ನಿಮಗೆ ಸಾಕ್ಷ್ಯ ಇದೆ. ಈ ಸಾಕ್ಷ್ಯ ಬೇಕು ಅನ್ನುವುದಾದರೆ ನೀವು ಶ್ರೀ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಜಗದ್ಗುರುಗಳವರ ರಜತ ಮಹೋತ್ಸವದ ಒಂದು ಸ್ಮರಣ ಸಂಚಿಕೆ ಅಂತ ಇದೆ. ಆ ಸ್ಮರಣ ಸಂಚಿಕೆಯಾದ ಚಿನ್ಮೂಲಾದ್ರಿ ಚೇತನ, ಅದರಲ್ಲಿ ಎಲ್ ಬಸವರಾಜು ಅವರ ಲೇಖನವನ್ನು ನೀವು ಈ ಚನ್ನಬಸವಣ್ಣನ ಹುಟ್ಟಿನ ಕುರಿತಾದ ಚರ್ಚೆ ಏನಿತ್ತಲ್ಲ, ಅದಕ್ಕೆ ಅವರ ಲೇಖನವನ್ನು ಚಿನ್ಮೂಲಾದ್ರಿ ಚೇತನದಲ್ಲಿ ಪರಾಮರ್ಶಿಸಬಹುದು. ಅಲ್ಲದೆ ಈ ರಜತ ಮಹೋತ್ಸವದ ಸಮಾರಂಭಕ್ಕೆ ಮಿಸ್ಟರ್ ಕಲಬುರ್ಗಿಯವರು ಹಾಜರಿದ್ದರು. ಅಂದು ಭಕ್ತರೆಲ್ಲರೂ ಪ್ರೊಫೆಸರರಿಗೆ ಆ ಮಹಾಸಭೆಯಲ್ಲಿ ತಕ್ಕ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಇವರು ಪ್ರಸಾದವನ್ನು ಕರುಣಿಸಿದ್ರಲ್ಲ, ಹುಟ್ಟಿನ ಪ್ರಸಾದವನ್ನು, ಅದಕ್ಕೆ ಭಕ್ತರೆಲ್ಲರೂ ಚಿತ್ರದುರ್ಗದಲ್ಲಿ ಒಂದು ತಕ್ಕ ಉಡುಗೊರೆಯನ್ನು ಕೊಟ್ಟಿದ್ದರು ಎನ್ನುವುದನ್ನು ನೀವು ಯಾರಾದರೂ ನಿಮ್ಮ ಹಿರಿತಲೆಗಳಿದ್ದರೆ ಅವರಲ್ಲಿ ನೀವು ಇದರ ಬಗ್ಗೆ ವಿಚಾರಿಸ್ಕೊಳ್ಬೋದು ಅಂತ ಹೇಳ್ತಾ, ಓಂ ಶ್ರೀ ಗುರು ಓಂ ಶಿವಾಯ ನಮಃ.
ಓಂ ಪೂರಕ ಶಿವಾಯ ಕುಂಭಕ ನಮಃ ರೇಚಕ. ಓಂ ಶಿವಾಯ ನಮಃ. ಇದು ಶಿವಯೋಗದ ಪ್ರಾಥಮಿಕ ಮೆಟ್ಟಿಲು. ಪೂರಕ, ಕುಂಭಕ, ರೇಚಕ, ನಂತರ ಶಿವಯೋಗ ಅಂತ ಹೇಳ್ತಾ ಆ ಬಸವ ಬೆಳಕು ವೀರಶೈವ ಲಿಂಗಾಯತದ ಸತ್ಯದ ಸಿದ್ಧಾಂತ ನಿಮ್ಮದಾಗಲಿ ಅಂತ ಹಾರೈಸ್ತೇನೆ. ನಮಸ್ತೆ.